ನಾನೇ ವಿಧಾನಸೌಧ ಮುಂದೆ ಹಗಲು ರಾತ್ರಿ ಸತ್ಯಾಗ್ರಹ ಮಾಡೋಕ್ಕೂ ನಾನು ನಿಮ್ಮ ಪರ ಸಿದ್ಧ ಇದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡುವಂತ ಅಗತ್ಯ ಇಲ್ಲ. ಇವತ್ತು ವಿಜಯೇಂದ್ರ ಅವರು ಬೀದರ್ ಗುಲ್ಬರ್ಗಾದಲ್ಲಿದ್ದಾರೆ. ರಾಜ್ಯದ ಉದ್ದಗಲಿಗೆ ಅವರು ಸಹ ಓಡಾಡ್ತಾ ಇದ್ದಾರೆ. ನಮ್ಮೆಲ್ಲ ಮುಖಂಡರು ಓಡಾಟ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಾನು ಸಹ ಈ ನಮ್ಮ ತಾಲೂಕಿನ ಗ್ರಾಮಗಳ ಪರಿಸ್ಥಿತಿಗಳೇನು ತಿಳ್ಕೊಳ್ಳೋಕೆ ಅಧಿಕಾರದಲ್ಲಿ ಮುಂದುವರಿಯಬಾರದು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸೇರಿ ಒಂದು ಸರ್ಕಾರ ರಚನೆ ಮಾಡುವಂತ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡ್ತಾ ಇದ್ದೇವೆ. ದೇವರ ದಯದಿಂದ ಖಂಡಿತ ನನಗೆ ವಿಶ್ವಾಸ ಇದೆ. ಇವತ್ತೇನು ಭ್ರಷ್ಟಾಚಾರ ತಾಂಡವಾಡಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಬರೀ ಮಂತ್ರಿಮಂಡಲದ ವಿಸ್ತರಣೆ ಅಂತ ಡೆಲ್ಲಿ ಓಡಾಡಿಕೊಂಡು ಕಾಲಹರಣ ಮಾಡ್ತಾ ಇರುವಂತಹ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸುವಂತದ್ದು ಅಗತ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ನಾನಿವತ್ತು ಇಲ್ಲಿದ್ದಾಗ ಇಲ್ಲಿ ಬಂದು ನಿಮ್ಮದು ಇದೆಲ್ಲವನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈ ಬರಗಾಲ ಬಂದಿರುವಂತಹ ಈ ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ತಕ್ಷಣ ರೈತರ ಎಲ್ಲ ರೀತಿಯ ಸಾಲವನ್ನ ಮನ್ನಾ ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೇನೆ. ಅಗತ್ಯ ಇದ್ರೆ ನಾನೇ ವಿಧಾನಸೌಧ ಮುಂದೆ ಧರಣಿ ಕುಂತು ಸತ್ಯಾಗ್ರಹ ಮಾಡಿ ಚಳುವಳಿ ಮಾಡಿ ಆದ್ರೂ ನಿಮಗೆ ನ್ಯಾಯ ಒದಗಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ವಿಜಯೇಂದ್ರ ಅವರು ಸಹ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡ್ತಾ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಈ ಭ್ರಷ್ಟ ಸರ್ಕಾರದ ಅನೇಕ ಹಗರಣಗಳನ್ನು ಬಯಲು ಮಾಡ್ತಾ ಇವತ್ತು ಬೀದರ್ ಗುಲ್ಬರ್ಗ ಆ ಭಾಗದಲ್ಲಿದ್ದಾರೆ. ಇವತ್ತು ಶಿವಮೊಗ್ಗ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಊರುಗಳಿಗೆ ಹೋದಾಗ ಅಲ್ಲೇ ರಾತ್ರಿ ಊರಿನಲ್ಲಿ ಉಳಿದು ಅವರೆಲ್ಲರ ಕಷ್ಟ ಸುಖವನ್ನು ವಿಚಾರಿಸಿ ಓಡಾಟ ಮಾಡ್ತಿರೋದನ್ನು ನೀವೆಲ್ಲ ಕೇಳಿದ್ದೀರಾ, ನೋಡಿದ್ದೀರಾ. ಈ ರೀತಿ ಒಬ್ಬ ವಿಜಯೇಂದ್ರ ಅವರು ಅಭಿವೃದ್ಧಿ ಕಾರ್ಯದ ಕಡೆ ರಾಜ್ಯದ ಪಕ್ಷದ ಅಧ್ಯಕ್ಷ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗಿರಬೇಕು ಅಂತ ಈ ಕೈ ಜೋಡಿಸಿದ ಮೇಲೆ ಪ್ರಾರ್ಥನೆ ಮಾಡಿ ನಾವು ಇಲ್ಲಿ ಬಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನಮ್ಮ ತಾಯಿಯಂದರು ಬಂದು ಬಿಡುವು ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಈಗಾಗಲೇ ಗುರುಮೂರ್ತಿ ಅವರು ಯಾವ ರೀತಿ ಫಾರಂ ಅನ್ನು ಭರ್ತಿ ಮಾಡಬೇಕು, ಒಂದು ವೋಟರ್ ಲಿಸ್ಟ್ ಸಹ ಒಬ್ಬರ ಹೆಸರನ್ನ ಕೈ ಬಿಡದ ರೀತಿ ಯಾವ ರೀತಿ ನೀವು ನೋಡಿಕೊಳ್ಬೇಕು ಅನ್ನೋದು ತಿಳಿಸಿದ್ದಾರೆ. ಆ ಕಡೆ ತಾವು ವಿಶೇಷವಾದ ಗಮನ ಕೊಡಬೇಕು. ಒಂದು ಸಾರಿ ನೀವು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಸೇರದೇ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಸವಲತ್ತು ಸಿಗೋಲ್ಲ ಅನ್ನೋ ಮಾತು ನಿಮ್ಗೆ ಗೊತ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಸಹ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಸೇರಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂತಹ ನಮ್ಮೆಲ್ಲ ನಮ್ಮ ತಾಯಿಯಂದರಿಗೆ, ಅಣ್ಣ ತಮ್ಮಂದಿರಿಗೆ, ಎಲ್ಲ ಹಿರಿಯರಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಆ ಭಾಗದಲ್ಲಿದ್ದಾರೆ, ಇಡೀ ರಾಜ್ಯ ಸುತ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ